ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಅಂಡ್ ಇವತ್ತು ವಿಡಿಯೋ ಸ್ವಲ್ಪ ಲೇಟ್ ಆಗಿ ಆಗ್ತಿದ್ದೀನಿ, ಬೇಜಾರ್ ಮಾಡ್ಕೋಬೇಡಿ. ಅಂಡ್ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಕಮೆಂಟ್ಸ್ ಓದಿದಾಗ ತುಂಬಾ ಜನ ಕೇಳಿದ್ದು ನಿಮ್ಮ ಹತ್ರ ಇರುವಂತಹ ಜ್ಯುವೆಲ್ರಿ ಕಲೆಕ್ಷನ್ ನ ತೋರಿಸಿ ಅಂತೇಳಿ. ಸೊ ನನ್ನ ಹತ್ರ ಇರುವಂತಹ ರಿಂಗ್ಸ್ ಕಲೆಕ್ಷನ್ ಹಾಗೆ ಬ್ರಾಸ್ಲೆಟ್ ಕಲೆಕ್ಷನ್ ನ ಇವತ್ತು ನಿಮ್ ಮುಂದೆ ತೋರಿಸ್ತೀನಿ. ಅಂಡ್ ನನ್ನ ಹತ್ರ ಇರುವಂತಹ ಕೆಲವೊಂದು ಮಂಗಲಸೂತ್ರ ಕಲೆಕ್ಷನ್ಸ್, ಅಂದ್ರೆ ನನ್ನ ಹತ್ರ ಇರೋ ಸಣ್ಣ ಪುಟ್ಟ ಗೋಲ್ಡ್ ಕಲೆಕ್ಷನ್ಸ್ ನ ನಿಮ್ಗೆ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಸೊ ಬನ್ನಿ ರೆಡಿ, ಶುರು ಮಾಡುವ. ಆ್ಯಕ್ಚುಲಿ ದೊಡ್ಡ ದೊಡ್ಡ ಗೋಲ್ಡ್ಗಳು ಅಂದರೆ ನೆಕ್ಲೆಸ್ಸು, ಇಯರಿಂಗ್ಸು, ಬಳೆಗಳು ಅವೆಲ್ಲ ನಾವು ಸೈಟ್ ತಗೋಬೇಕು ಅಂತ ಅಂದಾಗ ಸ್ವಲ್ಪ ಅಡ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಅವು ಯಾವೂ ಇಲ್ಲ, ಎಲ್ಲ ಸಣ್ಣ ಪುಟ್ಟದವು ಇದಾವೆ ಅಷ್ಟೇ. ಸೊ ಸಣ್ಣ ಪುಟ್ಟದನ್ನ ತೋರಿಸ್ತೀನಿ. ಸೊ ಮೊದಲಿಗೆ ರಿಂಗ್ಸ್ ಕಲೆಕ್ಷನ್ಸ್ನ ತೋರಿಸ್ಬಿಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈಗ ನಾನು ಹಾಕೊಂಡಿರೋ ರಿಂಗು ಕೂಡ ಇದು ಗೋಲ್ಡು, ತುಂಬ ಕಮ್ಮಿ ಗ್ರಾಮಲ್ಲಿ ತೊಗೊಂಡಿರೋದು ಇದು. ಸೊ ಇದೊಂದು ಡಿಸೈನು, ಐ ಹೋಪ್ ನಿಮ್ಗೆ ಕಾಣಿಸ್ತಿದ್ಯೋ ಅಲ್ವೋ ಗೊತ್ತಿಲ್ಲ, ಒಂದು ನಿಮಿಷ ಕೈಗೆ ಹಾಕೊಂಡೆ ತೋರಿಸ್ಬಿಡ್ತೀನಿ. ಎಸ್, ಇದೊಂದು ಡಿಸೈನು. ಆ್ಯಂಡ್ ಇದು ಕೂಡ ಸಿಲ್ವರು, ಇದು ನನ್ನ ರಾಶಿ ಕಲರು, ಅಂದರೆ ಬ್ಲೂ ಕಲರು, ಬ್ಲೂ ಸಫ್ರೆ. ಓಕೆ. ಆ್ಯಂಡ್ ಇದೊಂದು ರಿಂಗ್ ಇದೆ, ಇದು ಬಂದ್ಬಿಟ್ಟು ಕಪಲ್ ರಿಂಗು. ನಾನು ರಘು ಸೇಮ್ ಮಾಡಿಸ್ಕೊಂಡಿದ್ವಿ ಅವಾಗ. ಇದು ತುಂಬ ಹಳೇದು, ಪ್ರಾಬಬ್ಲಿ ಇದನ್ನ ಮಾಡಿಸಿದಾಗ ಗೋಲ್ಡ್ ರೇಟ್ ಬಂದು ಒಂದು ಪರ್ ಗ್ರಾಮ್ 3,500 4,000 ಇತ್ತು ಅನ್ಸುತ್ತೆ ಅಷ್ಟೇ. ಸೊ ಆ ಟೈಮಲ್ಲಿ ಮಾಡಿಸ್ಕೊಂಡಿರೋದು ಕಪಲ್ ರಿಂಗ್, ಇದು ಬ್ಯಾಂಡ್ ರಿಂಗ್ ಥರ. ಓಕೆ. ಸೊ ನೆಕ್ಸ್ಟು ಇನ್ಯಾವ ರಿಂಗ್ಸ್ ಇದಾವೆ ಅಂತೇಳಿ ತೋರಿಸ್ತೀನಿ. ಇದೊಂದು ರಿಂಗ್ ಇದೆ ನನ್ನ ಹತ್ರ, ಹಾಕೊಂಡು ತೋರಿಸ್ತೀನಿ ರೀ. ಸೊ ಇದೊಂದು ರಿಂಗ್ ಇದೆ, ಇದು ಗ್ರೀನ್ ಹರಳದು ಇದೊಂದು. ಸೊ ಇದು ಅಂದರೆ ತುಂಬ ಜಾಸ್ತಿ ಗ್ರಾಮ್ಸ್ ಏನಿಲ್ಲ, ಒಂದು 2 ಗ್ರಾಮ್, 1.25 ಗ್ರಾಮ್ ಆ ರೇಂಜಲ್ಲೇ ಮಾಡಿಸ್ಕೊಂಡಿರೋದು ಸಣ್ಣದು. ಸೊ ನೆಕ್ಸ್ಟ್ ಒನ್ ಬಂದು ಈ ರಿಂಗ್ನ ನಾನು ರೀಸೆಂಟಾಗೆ ಪರ್ಚೇಸ್ ಮಾಡಿದ್ದು, ಸ್ವಲ್ಪ ಭಾರವಾಗಿ ದಪ್ಪಕ್ಕಿದೆ, ನೋಡ್ತಾ ಇರ್ಬೋದು. ಇರಿ, ಎಲ್ಲ ಹಾಕೊಂಡೇ ತೋರಿಸ್ಬೇಕು ಗೈಸ್, ಇದು ಗೊತ್ತಾಗ್ತಾನೆ ಇಲ್ಲ. ಓಕೆ, ಇದೊಂದು ರಿಂಗು. ಸೊ ಈ ರಿಂಗು ತುಂಬಾನೇ ದಪ್ಪ ಇದೆ, ನೀವು ನೋಡ್ಬೋದು. ಒಂದು 2.5-3 ಗ್ರಾಮ್ ಇರ್ಬೋದೇನೋ ಅನ್ಸುತ್ತೆ, ತುಂಬಾ ತೂಕವಾಗಿದೆ. ಇದೊಂದು ರಿಂಗು, 2 ಆಯ್ತಲ್ಲ. ಅಂದ್ರೆ ನನ್ನ ಹತ್ರ ಸೈಡ್ ರಿಂಗ್ ಜ್ಯುವೆಲ್ರಿಗಳು ಜಾಸ್ತಿ ಇದಾವೆ, ಅವನು ತೋರಿಸ್ಬಿಡ್ತೀನಿ ಇದ್ರಲ್ಲೇನೆ. ಅಂದ್ರೆ ಸೆಕೆಂಡ್ ಪಿಯರ್ಸ್ ಜಾಸ್ತಿ ಇದೆ, ಅವೇ ಇದೆ. ಇದೊಂದು ರಿಂಗ್ ಇದೆ ನನ್ನ ಹತ್ರ, ಇರಿ ಇದ್ರಲ್ಲೇ ತೋರಿಸ್ತೀನಿ. ಓಕೆ, ಇದೊಂದು ರಿಂಗ್ ಇದೆ. ಈ ರಿಂಗ್ನ ನನಗೆ ರಘು ಕೊಡಿಸಿದ್ದು. ಇದು ಸ್ವಲ್ಪ ಇನ್ಫಿನಿಟಿ ಸಿಂಬಲ್ ಟೈಪ್ ಇದೆ, ನನ್ನ ಬರ್ಡೇ ಟೈಮಲ್ಲಿ ರಘು ನನಗೆ ಕೊಡಿಸಿದಂಥ ರಿಂಗ್ ಇದು. ಯು ಕ್ಯಾನ್ ಸಿ, ಈ ರೀತಿ ಕಾಣಿಸುತ್ತೆ. ಸೊ ಇದೊಂದು ರಿಂಗ್ ಇದೆ. ಎಷ್ಟು 1 2 3 4 5 ರಿಂಗ್ ಆಯಿತು ನನ್ನ ಹತ್ರ ಈಗ ಟೋಟಲಿ. ಆ್ಯಂಡ್ ನೆಕ್ಸ್ಟು ಇದು ಒಂಕೆ ರಿಂಗು. ಈ ಒಂಕೆ ರಿಂಗ್ನ ನಾನು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು, ಅಂದರೆ ನನ್ನ ಹತ್ರ ಒಂಕೆ ರಿಂಗ್ ಇಲ್ಲ, ನಂಗೆ ಬೇಕು ಅಂತೇಳಿ. ಸೊ ವೈಟ್ ಸ್ಟೋನ್, ಸಿಂಗಲ್ ವೈಟ್ ಸ್ಟೋನ್ ಇದೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದೊಂದು ರಿಂಗ್ ಇದೆ, ಹೇಗಿದೆ? ಇದೊಂದು ರಿಂಗ್ ಇದೆ. ಸೊ ಇದೊಂದು ರಿಂಗ್ ಇದೆ. ಇದ್ರದ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇದು ವಜ್ರ, ಇದು ನಾನೇ ಮಾಡಿಸ್ಕೊಂಡಿದ್ದು ವಜ್ರದ ರಿಂಗು, ಅಂದರೆ ಏನಂತಾರೆ ಡೈಮಂಡ್ ರಿಂಗ್ ಗೈಸ್. ನನ್ನ ಹತ್ರ ಇರೋ ಒಂದೇ ಒಂದು ಸಿಂಗಲ್ ಡೈಮಂಡ್ ರಿಂಗ್. ಓಕೆ, ಚೆನ್ನಾಗಿದ್ಯಾ? ಸೊ ಟೋಟಲಿ ನನ್ನ ಹತ್ರ ಎಲ್ಲ ಥರ ರಿಂಗ್ನು ಸೇರಿಸಿದ್ರೆ 1 2 3 4 5 6 7 ರಿಂಗ್ ಇದೆ ಗೈಸ್. ನನ್ನ ಹತ್ರ ಇರೋದು 10 ಬೇಳು, ಬಟ್ 7 ರಿಂಗ್ ಇದೆ. 8 ರಿಂಗ್, ಅಂದರೆ ಇದನ್ನು ಸೇರಿಸಿದ್ರೆ 8 ರಿಂಗ್ ಇದೆ. ಇನ್ನೂ 2 ರಿಂಗ್ ತಗೋಬೇಕು. 10 ಬೇಳ್ಗೆ 10 ರಿಂಗ್ ಹಾಕೊಂಡು ನಿಂಗೆ ಹೋಗ್ಬಿಡೋದು. ಓಕೆ, ಈಗ ನನ್ನ ಸೈಡ್ ಹತ್ರ ನನ್ನ ಹತ್ರ ಇರುವಂತಹ ಇಯರಿಂಗ್ಸ್ಗಳ ಕಲೆಕ್ಷನ್ಸ್ನ ತೋರಿಸಿ. ನನಗೆ ತುಂಬ ದಪ್ಪ ಇಯರಿಂಗ್ಸ್ಗಳು ನಂಗೆ ಇಷ್ಟನೇ ಆಗಲ್ಲ, ನಾನು ಹಾಕೊಳಕ್ಕೆ ಇಷ್ಟಪಡಲ್ಲ. ನಂಗೆ ಏನಂದರೆ ಸ್ಟಡ್ ಟೈಪ್ ಥರ ಇಷ್ಟ. ಸೊ ಈಗ ನಾನು ಇಲ್ಲಿ ಹಾಕೊಂಡಿದ್ದೀನಲ್ಲ ನೋಡಿ, ಇದು ವೈಟ್ ಸ್ಟೋನ್ ಸ್ಟಡ್ ಇದು. ಇದೊಂದು ರಿಂಗ್ ಇದೆ ನನ್ನ ಹತ್ರ. ಆ್ಯಂಡ್ ಇದು ಬ್ಲ್ಯಾಕ್ ಕಲರ್ದು ಸೆಕೆಂಡ್ ಪಿಯರ್ಸಿಂಗ್ ತೊಗೊಂಡಿದ್ದು. ಅಂದರೆ ಇದು ನಾನು ಇಲ್ಲೂ ಹಾಕೋತೀನಿ, ಯಾಕಂದರೆ ನನಗೆ ತುಂಬ ಸಣ್ಣ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವೆರಡು ನೋಸ್ ಪಿನ್ನು, ಇದು ಒಕೇಶ್ನಲ್ಲಿ ಹಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ, ಬಟ್ ಹಾಕಲ್ಲ ಜಾಸ್ತಿ, ಒಕೇಶ್ನಲ್ಲಿ ಬಿಚ್ಚಿದಾಗ ಹಾಕೊಳ್ಳೋಣ ಅಂತ. ಆ್ಯಂಡ್ ಇದು ಕೂಡ ಸೆಕೆಂಡದು, ಅಂದರೆ 2ನೇ ಇದಕ್ಕೆ ಹಾಕೊಳ್ಳೋದು ರಿಂಗು. ಆಮೇಲೆ
ಅಂಡ್ ಇದು ನೋಸ್ ಪಿನ್. ಇದು ನಾನು ಹಾಕೊಂಡಾಗ ತುಂಬಾ ಜನ ಕೇಳಿದ್ರು, ಎಲ್ಲಿ ತಗೊಂಡ್ರಿ ಅಂತ. ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ, ಬಟ್ ಸೀರೆ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಇದು ಈ ತರ ಡ್ರೆಸ್ಗೆಲ್ಲ ಹಾಕೊಂಡ್ಬಿಟ್ರೆ ದೊಡ್ಡೋಳ್ ತರ ಕಾಣಿಸ್ಬಿಡುತ್ತೆ. ಅಂಡ್ ಇದೊಂದು ಸೈಡ್ದಿದೆ, ಸೈಡ್ ಗಾನ ಹಾಕೋಬಹುದು, ಮಿಡಲ್ ಗಾನ ಹಾಕೋಬಹುದು. ಅಂಡ್ ಇದೊಂದಿದೆ ನನ್ನ ಹತ್ರ. ಇದು 916 ಇದೆ ಆಕ್ಚುಲಿ. ಅಂದ್ರೆ ಈ ತರದ್ ನಿಮ್ಗೆ ಪೀಸ್ ಲೆಕ್ಕದಲ್ಲೂ ಇವಾಗ ಸಿಗುತ್ತೆ, ಅಂದ್ರೆ ನೀವು ಪೀಸಲ್ಲೇ ತಗೋಬಹುದು. ಬಟ್ ಇದು ಸ್ವಲ್ಪ ಭಾರವಾಗಿರ್ಲಿ, ದಪ್ಪಕ್ಕಿರ್ಲಿ ಅಂದ್ಬಿಟ್ಟು ನಾನು 916 ಅಲ್ಲಿ ತಗೊಂಡಿದೀನಿ. ಅಂದ್ರೆ ತುಂಬಾ ಜಾಸ್ತಿ ಗ್ರಾಮ್ ಏನಲ್ಲ, ಸಣ್ಣ ಪುಟ್ಟ ಗ್ರಾಮ್ಸ್ಗಳಷ್ಟೇ, ಜಾಸ್ತಿ ಗ್ರಾಮ್ ಅಲ್ಲಿ ಏನ್ ತಗೊಂಡಿಲ್ಲ. ಅಂಡ್ ಇದೊಂದು ಇಯರಿಂಗ್ಸ್ ಇದೆ ನನ್ನ ಹತ್ರ. ಇದು ಬ್ಲ್ಯಾಕ್ ಕಲರ್ ಅಲ್ಲಿ ತಗೊಂಡಿದೀನಿ. ಇದು ನನ್ನ ಬ್ರಾಸ್ಲೆಟ್ ಮ್ಯಾಚ್ ಆಗ್ಲಿ ಅನ್ಬಿಟ್ಟು ಈ ತರದ್ ತಗೊಂಡಿದ್ದು. ಓಕೆ. ಅಂಡ್ ನೆಕ್ಸ್ಟ್, ಇದನ್ನ ರೀಸೆಂಟ್ ಆಗಿ ನಾನು ಪರ್ಚೇಸ್ ಮಾಡಿದೆ. ನನಗೆ ಈ ತರದ್ದು ಇಷ್ಟ ಅನ್ಬಿಟ್ಟು ಪರ್ಚೇಸ್ ಮಾಡಿದೆ. ಯು ಕ್ಯಾನ್ ಸಿ ದಿಸ್. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ. ಇದು ನಾನು ಸೆಕೆಂಡ್ ಪಿಯರ್ಸಿಂಗ್ಗೂ ಹಾಕೋಬಹುದು, ಇಲ್ಲಿಗೂ ಹಾಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ತಗೊಂಡಿದ್ದೀನಿ ಗೈಸ್, ಆಫ್ ಮೂನ್. ಓಕೆ. ಅದಾದ್ಮೇಲೆ ಇನ್ನ ಏನಿದೆ ಜಸ್ಟ್ ನನ್ನ ಹತ್ರ, ಒಂದ್ ನಿಮಿಷ. ಇದೊಂದಿದೆ ನೋಡಿ. ಅದು ಸ್ವಲ್ಪ ಸೆಕೆಂಡ್ ಪಿಯರ್ಸಿಂಗ್, ಈಗ ಮುಂಚೆ ತೋರಿಸಿದ್ದು ಸ್ವಲ್ಪ ಉದ್ದ ಇದೆ, ಇದು ಸ್ವಲ್ಪ ಶಾರ್ಟ್ ಇದೆ. ಇದು ಕೂಡ ಗೋಲ್ಡನ್. ಇದನ್ನು ಅಷ್ಟೇ, ಇಲ್ಲೂ ಹಾಕೋಬಹುದು, ಇಲ್ಲೂ ಹಾಕೋಬಹುದು. ಓಕೆ. ಅಂಡ್ ಇನ್ನು ತೋರ್ಸೋದಾದ್ರೆ, ಇದು ರಿಂಗ್ ಗೈಸ್. ಅಂದ್ರೆ ಹಿಂಗ್ ಫುಲ್ ರಿಂಗ್ ಬರುತ್ತಲ್ಲ, ಆ ತರ ರಿಂಗ್ ಇದು. ಸೊ ಇರಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈ ತರ ರಿಂಗ್ ಇದೆ ಇದು. ಓಕೆ. ಸೊ ಇದನ್ನೊಂದು ಇಟ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಹತ್ರ ಇರುವಂತಹ, ನಾನ್ ತಗೊಂಡಿರುವಂತಹ ಜ್ಯುವೆಲ್ರಿ ಕಲೆಕ್ಷನ್ಸ್. ಒಂದು 2-3 ಮಾತ್ರ ಇದರಲ್ಲಿ ರಘು ಕೊಡ್ಸಿರೋದಷ್ಟೇ. ಇನ್ ಮಿಕ್ಕಿದೆಲ್ಲ ನನ್ನ ಹತ್ರ ಪೇಮೆಂಟ್ ಅಂದ್ರೆ ಅಮೌಂಟ್ ಬಂದಾಗ, ಇದು ಬಂದಾಗ ತಗೋತಾ ಇರ್ತೀನಿ. ಸಣ್ಣ ಪುಟ್ಟದ ಏನಾದ್ರು ತಗೊಂಡು ಇಟ್ಕೊಂಡ್ಬಿಡೋಣ. ಏನ್ ಗೊತ್ತಾ, ನಾಳೆ ದಿನ ಏನೋ ಒಂದ್ ಕಷ್ಟ ಬಂತು, ಹೆಣ್ಮಕ್ಳಿಗೆ ನಾನು ಇದನ್ನ ಸಜೆಸ್ಟ್ ಮಾಡೋದು. ಏನೋ ಒಂದ್ ಕಷ್ಟ ಬಂತು, ನೀವು ಗೋಲ್ಡ್ಗೆ ಇಟ್ಕೊಂಡ್ರೆ ನಾಳೆ ದಿನ ನೀವು ಅದು ಗೋಲ್ಡ್ ಮಾರಿದ್ರೆ, ಗೋಲ್ಡ್ ಬೆಲೆ ನಿಮ್ಗೆ ಗೊತ್ತಲ್ಲ, ದಿನ ದಿನ ಏರುತ್ತೆ. ಸೊ ಗೋಲ್ಡ್ ಬೆಲೆ ತಕ್ಕನಾಗ ನಿಮಗೂ ಅದಕ್ಕೆ ಒಳ್ಳೆ ಅಮೌಂಟ್ ಬರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಸಿಲ್ವರ್ ಅಲ್ಲಿ ನನ್ನ ಹತ್ರ ಇರುವಂತ ಐಟಮ್ಸ್ಗಳನ್ನ ತೋರಿಸ್ತೀನಿ. ಸೊ ನೋಡಿ, ಇದು ಕೂಡ ಸಿಲ್ವರ್ ರಿಂಗ್. ಇದು ಜೀವಾದು ಸಿಲ್ವರ್ ರಿಂಗ್ ತಗೊಂಡಿದ್ದೀನಿ. ಬಟ್ ನಾನು ಸಿಲ್ವರ್ ರಿಂಗ್ ಅಷ್ಟಾಗಿ ಹಾಕೊಳ್ಳಲ್ಲ, ಯಾವಾಗಾದ್ರೂ ಹಾಕೊಳ್ಳೋಣ ಇರ್ಲಿ ಅನ್ಬಿಟ್ಟು ತಗೊಂಡಿದ್ದೀನಿ ಗೈಸ್. ಇದೊಂದು ನೋಡಿದ್ರಲ್ಲ ಜೀವಾದು. ಅದನ್ನ ಬಿಟ್ರೆ ನೆಕ್ಸ್ಟು, ಒಂದ್ ನಿಮಿಷ. ಎಲ್ಲ ನೋಡಿ, ಎಲ್ಲ ನಾನು ಎಲ್ಲೂ ಹೋಗೋದೇ ಇಲ್ವಲ್ಲ ಹಾಕೊಳ್ಳೋಣ ಅಂತಂದ್ರೆ. ಟ್ರಿಪ್ಪಿಗೆ ಹೋಗೋದು ಕಮ್ಮಿ ಮಾಡ್ಬಿಟ್ಟಿದೀವಿ, ಸ್ವಲ್ಪ ಓಡಾಡ್ಬೇಕು. ಪ್ರಮೋಷನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಟ್ರಿಪ್ ಹೋಗಕ್ಕೂ ಆಗ್ತಾ ಇಲ್ಲ. ನಾವೆಲ್ಲ ದೇವಸ್ಥಾನಗಳಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ, ಹೋಗಕ್ಕೆ ಆಗ್ಲಿಲ್ಲ. ಸೊ ಇದೊಂದು ಚೈನು ಗೈಸ್. ಇದ್ರ ಸುತ್ತ ಅಂದ್ರೆ ಸಿಲ್ವರ್ ಚೈನು, ಜೀವಲ್ಲೇ ತಗೊಂಡಿದ್ದು. ಇದು ಸುತ್ತ ಈ ತರ ಬೀಟ್ಸ್ ಬರುತ್ತೆ, ಬೀಟ್ಸ್ ಬರುತ್ತೆ ಈ ತರ. ಇದು ಕೂಡ ಚೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ. ಅಂಡ್ ಅದಕ್ಕೆ ಮ್ಯಾಚಿಂಗು ಈ ಸ್ಟಡ್ ತಗೊಂಡಿದ್ದೀನಿ, ವೈಟ್ ಕಲರ್ದು ಸಿಲ್ವರ್ ಸ್ಟಡ್. ಇದು ಅಷ್ಟೇ. ಇದನ್ನ ಹಾಕೊಂಡ್ರೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಅವತ್ತು ತಗೊಂಡೆ. ಚೆನ್ನಾಗಿದೆ. ಜೀವಾಲಿ ಕಲೆಕ್ಷನ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ ಗೈಸ್. ಅಂದ್ರೆ ನಿಮ್ಗೆ ಅಲ್ಲಿ ತುಂಬಾ ಅಫೋರ್ಡೆಬಲ್ ರೇಟ್ಗೆ, ನಿಮ್ ಗರ್ಲ್ ಫ್ರೆಂಡ್ಗೆ ಯಾರಿಗಾದ್ರೂ ನೀವು ಗಿಫ್ಟ್ ಕೊಡ್ಬೇಕು ಅಂತ ಅಂದ್ರೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಯು ಕ್ಯಾನ್ ಗೋ ದೇರ್. ತುಂಬಾ ಚೆನ್ನಾಗಿ ಕಮ್ಮಿ ಬೆಲೆಯಲ್ಲೇ ಸಿಗುತ್ತೆ ನಿಮ್ಗೆ. ಅಂಡ್ ಅದ್ ಬಿಟ್ರೆ ನನ್ನ ಹತ್ರ ನೆಕ್ಸ್ಟು ಇನ್ನೊಂದು ಸಿಲ್ವರ್ ಕಲೆಕ್ಷನ್ ಇದೆ. ಇದು ಸಿಲ್ವರ್ ಮಂಗಲ್ಸೂತ್ರ ಕಲೆಕ್ಷನ್. ಇದು ನಾನು ತಗೊಂಡಾಗಿದ್ದ ಒಂದ್ಸಲಿನೂ ಹಾಕೊಳ್ಳೇ ಇಲ್ಲ, ಬಟ್ ತುಂಬಾ ಪ್ರಿಟಿ ಇದೆ ಗೈಸ್. ಇದು ಎಷ್ಟು ಪ್ರಿಟಿ ಇದೆ ನೋಡಿ, ಹಂಗೆ ತೋರಿಸ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾನು ಅನ್ಕೋತೀನಿ ಬಿಚ್ಬಿಟ್ಟು ಹಾಕೊಳ್ಳೋಣ ಇನ್ನಿಂದ ಸ್ವಲ್ಪ ದಿನ ಬೇರೆ ಬೇರೆ ತರ ಅಂತ ಅನ್ಕೋತೀನಿ, ಬಟ್ ಹಾಕೊಳಕ್ಕೆ ಆಗಲ್ಲ. ನೋಡಿ, ಇಲ್ಲಿ ಈ ತರ ಇದೆ, ಫುಲ್ ಸ್ಟೋನ್ ವರ್ಕ್. ಅಂಡ್ ಇದು ಸಿಲ್ವರ್ದು ಚೈನು ಗೈಸ್, ಸಿಲ್ವರ್, ಕಂಪ್ಲೀಟ್ಲಿ ಸಿಲ್ವರ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ಸಿಲ್ವರ್ದು ಮಂಗಲ್ಸೂತ್ರ. ಅಂಡ್ ಅದಕ್ಕೇನೆ ಮ್ಯಾಚಿಂಗು ಇಯರಿಂಗ್ಸ್ ಕೂಡ ಬಂದಿದೆ. ಐ ವಿಲ್ ಶೋ ಯು ವೇಟ್. ಅಂಡ್ ಈ ಇಯರಿಂಗ್ಸ್ ಕೂಡ ತುಂಬಾ ಪ್ರಿಟಿ ಆಗಿದೆ ಗೈಸ್, ಎಷ್ಟು ಕ್ಯೂಟ್ ಇದೆ ನೋಡಿ. ಅದಕ್ಕೆ ಬಂದಿರುವಂತಹ ಇಯರಿಂಗ್ಸ್ ಇದು, ಅದಕ್ಕೆ ಜೊತೆಗೆ ಬಂದಿರುವಂತಹ ಇಯರಿಂಗ್ಸ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇವೆರಡನ್ನ ನಾನು ಎಲ್ಲಿ ತಗೊಂಡಿದ್ದು ಗೊತ್ತಾ, ಗೋಯಾಸ್ ಅಲ್ಲಿ ಅನ್ಸುತ್ತೆ. ಹೌದು, ಗೋಯಾಸ್ ಸಿಲ್ವರ್ ಜ್ಯುವೆಲ್ರಿ ಇದೆಯಲ್ಲ, ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು.
ಸೊ ತುಂಬಾ ಚೆನ್ನಾಗಿದೆ. ನೀವು ಏನಾದ್ರು ಈ ತರ ಇದ್ರದ್ದು ಬೇಕು ಅಂದ್ರೆ ನೀವು ಗೋಯಸಲ್ಲಿ ತಗೋಬಹುದು. ಇನ್ನು ನಾನು ಉಳ್ಕಿದ್ ಪಳ್ಕಿದೆಲ್ಲಾನು ಮಾಮೂಲಿ ಸೇಟು ಅಂಗಡಿಗಳಲ್ಲೇ ಗೈಸ್ ತಗೊಳ್ಳೋದು, ಬೇರೆ ಕಡೆ ಅದು ಗೊತ್ತಲ್ಲ ನಮ್ಮ ಸೇಟು ಅವ್ರ ಹತ್ರನೇ ನಾನು ತಗೊಳ್ಳೋದು. ಇನ್ನು ನನ್ನ ಬ್ರಾಸ್ಲೆಟ್ ಕಲೆಕ್ಷನ್ಸ್ ಬರೋದಾದ್ರೆ, ಇದು ನಾನು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದಂತ ಬ್ರಾಸ್ಲೆಟ್, ಬ್ಯಾಂಡ್ ತರ. ಬಟ್ ಇದು 916 ಅಲ್ಲ, ಇಟ್ಸ್ ಎ 9 ಕ್ಯಾರೆಟ್ ಗೋಲ್ಡ್. ನಿಮ್ಗೆ ಗೊತ್ತಲ್ಲ, ಈಗ ರೀಸೆಂಟ್ ಆಗಿ 9 ಕ್ಯಾರೆಟ್ ಗೋಲ್ಡ್ ಸ್ವಲ್ಪ ಫೇಮಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಇರ್ಲಿ ಒಂದು ಅಂದ್ಬಿಟ್ಟು 9 ಕ್ಯಾರೆಟ್ ಗೋಲ್ಡ್ ನ ತಗೊಂಡಿದ್ದೀನಿ. 9 ಕ್ಯಾರೆಟ್ ಗೋಲ್ಡ್ ಅಂದ್ಬಿಟ್ಟು ಏನು ರೇಟ್ ಕಮ್ಮಿ ಏನಲ್ಲ ಗೈಸ್, ಭಾರತ್ ತಕ್ಕನಂಗೆ ಅದೂ ಇದೆ ರೇಟು. ಅಂಡ್ ಅದಾದ್ಮೇಲೆ ಇನ್ನ 2 ಪರ್ಚೇಸ್ ಮಾಡಿದೆ. ಸೊ ಇದು ಆಲೋ ಬ್ಯಾಂಗಲ್ಸ್ ಅಂತಾರ, ಅಂದ್ರೆ ಇದ್ರೊಳಗಡೆ ಇರೋದು ಅಲಾಯ್, ಮೇಲಿರೋದು 916 ಗೋಲ್ಡ್. ಸೊ ಮನೆ ಹತ್ರ ಎಲ್ಲಾದ್ರೂ ಸಿಂಪಲ್ ಆಗಿ ಏನಾದ್ರು ಚೂಡಿದಾರ್ ಹಾಕೊಂಡಾಗ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇರ್ಲಿ ಅಂತ ಈ ತರದ ತಗೊಂಡಿದೀನಿ. ಡಿಸೈನ್ ನೋಡಿ ಈ ತರ ಕಾಣಿಸುತ್ತೆ. ಇದೆರಡು ತಗೊಂಡಿದೀನಿ ಗೈಸ್, ಇದನ್ನು ತುಂಬಾ ಚೆನ್ನಾಗಿದೆ. ಅದ್ ಬಿಟ್ರೆ ನನ್ನ ಮಂಗಲ್ಯ ಸರ, ನನ್ನ ಹತ್ರ ಮುಂಚೆ ಇನ್ನು ನೋಡಿರ್ತೀರ ಎಷ್ಟು ಚೇಂಜ್, ನಾನು ಮಾಂಗಲ್ಯ ಸರ ಇದಕ್ಕೂ ಮುಂಚೆ 3 ಸ್ಟೋನ್ದು ತಗೊಂಡಿದ್ದೆ. ಅದು 3 ಸ್ಟೋನ್ ಯಾವಾಗ್ಲೂ ತಿರಿಕೋತಾನೆ ಇತ್ತು. ಅಂಡ್ ನನ್ಗೆ ಯಾಕೋ ಮನ್ಸ್ ಬರ್ಲಿಲ್ಲ, ಸುಮ್ನೆ ತಗೊಂಡು ಡಿಸೈನ್ ಕಾಣ್ಲಿ ಅಂದ್ಬಿಟ್ಟು ಹಾಕೋತೀವಿ, ನೋಡಿದ್ರೆ ಅದು ಯಾವಾಗ್ಲೂ ತಿರಿಕೊಂಡೇ ಇರುತ್ತೆ. ಅದಕ್ಕೆ ಬೇಡ ಹೊಸದೇ ತಗೊಂಡ್ಬಿಡೋಣ ಅಂದ್ಬಿಟ್ಟು ಅದನ್ನ ನಾನು ಹಾಕ್ಬಿಟ್ಟು ಅದನ್ನ ಹಾಕಿ ಇದನ್ನ ಈ ಮಾಂಗಲ್ಯ ಚೈನ್ ಮಾಡಿಸ್ಕೊಂಡಿದೀನಿ. ನೋಡಿ ಈ ತರ ಇದೆ ಡಿಸೈನ್ ಇದು. ಅಂಡ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಸಕ್ಕತ್ತಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು, ಸ್ಪೆಷಲಿ ಮಾಂಗಲ್ಯ ಸರ. ಅದ್ರ ಬಿಟ್ರೆ ರೀಸೆಂಟ್ ಆಗಿ ಈ ವಾಚ್ ಇವಾಗ ಟ್ರೆಂಡ್ ಇದೆ ಅಂತ ಹೇಳ್ಬಿಟ್ಟು ಇರ್ಲಿ ಅಂತೇಳಿ ಒಂದು ತಗೊಂಡೆ ಗೈಸ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಹಾಕೊಂಡ್ರೆ ಎಷ್ಟು ಪ್ರಿಟಿಯಾಗಿ ಕಾಣುತ್ತೆ ಗೊತ್ತಾ. ನಿಮ್ಗೆ ಲಾಸ್ಟ್ ವ್ಲಾಗ್ ಅಲ್ಲಿ ನನ್ನ ಮಗಳ ಹಾಕಿದಾಗ ನೋಡಿರ್ತೀರಾ ಅನ್ಕೊಂತೀನಿ. ಸೊ ತುಂಬಾ ಪ್ರಿಟಿಯಾಗಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಕೈಗೆ ಇದನ್ನ ಹಾಕೊಂಡ್ರೆ. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನೋಡಿದ ತಕ್ಷಣ ಇದನ್ನ ತಗೊಳ್ಳೇಬೇಕು ಅನ್ಸ್ಬಿಡ್ತು. ಪಿಂಕಿ ಬಿಡಕ ಏನ್ ಬೇಡ ಬಿಡು ಹೋಗ್ಲಿ ಅಂತಂದ್ಲು. ನನ್ ಮನ್ಸ್ ತಡಿಲೇ ಇಲ್ಲ, ಇಲ್ಲ ನಾನು ತಗೊಂಡ್ಬಿಡ್ತೀನಿ ಪಿಂಕಿ, ಸಕ್ಕತ್ ಇಷ್ಟ ಆಗ್ತೈತೆ ಅಂತ ಅನ್ಬಿಟ್ಟು. ಇನ್ ಯಾವಾಗ ಬರುತ್ತೋ ಏನೋ, ಆಮೇಲೆ ಟ್ರೆಂಡ್ ಇದ್ದಾಗ್ಲೇ ಹಾಕೊಂಡ್ಬಿಡೋಣ ಅಂತ ಡಿಸೈನ್. ಸುಮ್ನೆ ಟ್ರೆಂಡ್ ಹೋದ್ಮೇಲೆ ಹಾಕೊಂಡ್ರೆ ಏನ್ ಪ್ರಯೋಜನ, ಇರ್ಲಿ ಬಿಡು ಅಂದ್ಬಿಟ್ಟು ತಗೊಂಡೆ. ತುಂಬಾ ಚೆನ್ನಾಗಿದೆ. ಅಂಡ್ ಅದ್ ಬಿಟ್ರೆ ನನ್ನ ಹತ್ರ ಈ ಜೀವಾದೇನೆ ಡೈಮಂಡ್ ರಿಂಗ್ ಇದೆ ಗೈಸ್. ಅಂದ್ರೆ ಇವೆಲ್ಲ ತುಂಬಾ ಕಾಸ್ಟ್ಲಿ ಏನಲ್ಲ, ಅದೇ ಹೇಳದ್ನಲ್ಲ, ಜೀವದಲ್ಲಿ ನಿಮ್ಗೆ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ, ತುಂಬಾ ಕಾಸ್ಟ್ಲಿ ಏನಲ್ಲ. ನೋಡಿ, ಲೂಪ್ ರಿಂಗ್ ಅಂತಾರಲ್ಲ, ಈ ಲೂಪ್ ರಿಂಗ್ ನ ತಗೊಂಡಿದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇದನ್ನು ಅಷ್ಟೇ ಹಾಕೊಂಡ ಕಿವಿಗೆ. ನನ್ಗೆ ಲೂಪ್ ರಿಂಗ್ಸ್ಗಳು ತುಂಬಾ ಇಷ್ಟ. ನಾನು ಯಾವಾಗ್ಲೂ ರೀಸೆಂಟ್ ಆಗಿ ಹಾಕೋತಿರ್ತೀನಲ್ಲ, ಎಲ್ರು ಹೇಳ್ತಿರ್ತೀರಾ ಆ ರಿಂಗ್ ಎಲ್ಲಿ ತಗೊಂಡ್ರಿ, ಆ ರಿಂಗ್ ಎಲ್ಲಿ ತಗೊಂಡ್ರಿ ಅಂತ. ಅದು ಗೋಲ್ಡ್ ಅಲ್ಲ, ಇದು ಡೈಮಂಡ್. ಬಟ್ ನಂಗೆ ಹಾಕೊಳಕ್ಕೆ ಭಯ, ಏನಾದ್ರೂ ಬೀಳಿಸ್ಬಿಡ್ತೀನೇನೋ ಅಂತೇಳಿ ಹಾಕೋಬೇಕು. ಅಷ್ಟಾಗಿ ನಾನು ಹಾಕೋತಾನೆ ಇಲ್ಲ, ಇನ್ಮೇಲೆ ಸ್ವಲ್ಪ ಹಾಕೊಂಡ ಇವನು ಹಳೇದ್ ಮಾಡ್ಬೇಕು. ಓಕೆ. ಅಂಡ್ ಇನ್ನು ನನ್ನ ಹತ್ರ ಇರೋ ಬ್ರಾಸ್ಲೆಟ್ ಕಲೆಕ್ಷನ್ಸ್ ಬಗ್ಗೆ ತೋರ್ಸೋದಾದ್ರೆ, ನನ್ನ ಹತ್ರ ಏನ್ ಜಾಸ್ತಿ ಬ್ರಾಸ್ಲೆಟ್ ಇಲ್ಲ ಗೈಸ್, 2 ಬ್ರಾಸ್ಲೆಟ್ ಇದೆ ಅಷ್ಟೇ. ಅಂದ್ರೆ ಮಾಮೂಲಿ ಬ್ಯಾಂಡ್. ಇದೊಂದು ಬ್ರಾಸ್ಲೆಟ್ ಇದೆ. ಇದು ಆಕ್ಚುಲಿ ಮಕ್ಕಳದು ಆಯ್ತಾ, ಸಣ್ಣ ಮಕ್ಕಳದು. ಇಷ್ಟೇ ಇದ್ದಿದ್ದು ನೋಡಿ, ನನ್ನ ಕೈಗೆ ಅದು ಪೂರ್ತಿ ಆಗೋದೇ ಇಲ್ಲ. ನಾನು ಇದಕ್ಕೆ ಎಕ್ಸ್ಟ್ರಾ ರಿಂಗ್ಸ್ಗಳನ್ನ ಹಾಕ್ಸ್ಕೊಂಡು, ನಂಗೆ ತುಂಬಾ ಇಷ್ಟ ಆಯ್ತು ಈ ಡಿಸೈನ್ ಚೆನ್ನಾಗಿದೆ ಅಂದ್ಬಿಟ್ಟು ಎಕ್ಸ್ಟ್ರಾ ರಿಂಗ್ಸ್ನ ಹಾಕ್ಸ್ಕೊಂಡು ಇದನ್ನ ತಗೊಂಡಿದ್ದೆ. ಇದ್ರ ಮ್ಯಾಚಿಂಗ್ಗೆ ಬ್ಲ್ಯಾಕ್ದು ಇಯರಿಂಗ್, ಬ್ಲ್ಯಾಕ್ ಅಂಡ್ ಗೋಲ್ಡ್ ಇಯರಿಂಗ್ ಕಾಂಬಿನೇಷನ್ ತಗೊಂಡಿದ್ದೆ. ಅದ್ ಬಿಟ್ರೆ ರಘು ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಬ್ರಾಸ್ಲೆಟ್ ಇದು. ಶೋ ಯು ಪ್ರಾಪರ್ಲಿ, ಇದು ರಘು ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದ ಬ್ರಾಸ್ಲೆಟ್. ಸೊ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಹಾಕೊಂಡ್ರೆ, ಯು ಕ್ಯಾನ್ ಸಿ. ಇದೊಂದು ಬ್ರಾಸ್ಲೆಟ್ ಇದೆ ನನ್ನ ಹತ್ರ. ಆಮೇಲೆ ಇನ್ನೊಂದು ಲಾಸ್ಟ್ ಇದೆ. ಇದೆಲ್ಲ ನಾನು ಒಂದೇ ಸಲ ಪರ್ಚೇಸ್ ಮಾಡಿದ್ದು ಜೀವಾದಲ್ಲಿ. ನನಗೆ ಯಾರೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ರು ಹಾಕೊಂಡಿದ್ರ, ನಂಗೆ ನೋಡಿದ ತಕ್ಷಣ ಬಹಳ ಇಷ್ಟ ಆಗೋಗ್ಬಿಡ್ತಿದ್ದು. ನಾನಿಲ್ಲ, ನಾನು ಇದನ್ನ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಜೀವದಲ್ಲಿ ಹೋಗಿ ಇದೆಯಾ ಅಂತ ನೋಡಿದೆ. ಆಮೇಲೆ ಇದೆ ಅಂತ ಗೊತ್ತಾಯ್ತು. ಓಕೆ, ಓರಿಯನ್ ಮಾಲ್ ಅಲ್ಲಿ ಜೀವ ಇದೆಯಲ್ಲ, ಸೊ ಅಲ್ಲಿ ಹೋಗಿ ಇದನ್ನ ಪರ್ಚೇಸ್ ಮಾಡಿದ್ದು. ಸೊ ಇದನ್ನ ಯಾವ ರೀತಿ ಸಕ್ಕದಾಗಿ ಅನ್ಸುತ್ತೆ ಇದನ್ನ ಹಾಕೊಂಡು ತೋರಿಸ್ತೀನಿ. ಸೊ ಟಂಟಡಾನ್ ನೋಡಿ, ಇರಿ ನೋಡಿ, ಇದೆ ನನ್ನ ಚೈನ್, ಹೊಸ ಮಂಗಲಸೂತ್ರ. ಸೊ ಇದು ಆಕ್ಚುಲಿ ಗೋಲ್ಡ್ ಕಮ್ ಡೈಮಂಡ್ ಇದೆ. ಇಷ್ಟಿರೋದೆಲ್ಲ ಡೈಮಂಡು, ಇಷ್ಟು ಬ್ಲ್ಯಾಕ್ ಬೀಡ್ಸ್ ಬರುತ್ತೆ. ಸೊ ನೋಡಿ ಸಕ್ಕದಾಗಿ ಕಾಣಿಸುತ್ತೆ. ಅಂಡ್ ನಾನು ಇಲ್ಲಿ ಹಾಕೊಂಡಿದ್ದೀನಲ್ಲ, ಇದು ಕೂಡ ರಿಂಗ್, ಇದನ್ನೇ ನಾನು ನಿಮ್ಗೆ ತೋರಿಸಿದ್ದು. ಅದ್ ಬಿಟ್ರೆ ನೋಡಿ, ಇಲ್ಲೊಂದು ಹಾಕಿಸ್ಕೊಂಡಿದೀನಿ. ಇದು ಅವಾಗಿನ ಕಾಲದಲ್ಲಿ ಅಜ್ಜಿದ್ರು ಮೂಗ್ಬಟ್ಟು ಹಾಕೋತಾ ಇದ್ರಲ್ಲ, ಸೊ ಅದನ್ನ ನಾನು ಇಲ್ಲಿ ಹಾಕೊಂಡಿದೀನಿ.
ನನ್ನ ಹತ್ರ ಇರೋದು ಇವಾಗ ಸದ್ಯಕ್ಕೆ ಅದ್ ಬಿಟ್ರೆ ಇದೊಂದು ಈ ಮಂಗಲಸೂತ್ರ. ತುಂಬಾ ಜನ ಕೇಳ್ತೀರಾ ನನ್ಗೆ, ನಿಮ್ದು ಮಂಗಲಸೂತ್ರದು ಡಿಸೈನ್ ತೋರಿಸಿ ಅಂತ. ಯು ಕ್ಯಾನ್ ಸಿ ಹತ್ರದಿಂದ ನೋಡಿ, ಹಿಂಗ್ ಹಿಂಗ್ ಬರುತ್ತೆ. ಓಕೆ ಓಕೆ. ಆಕ್ಚುಲಿ ಇವೆಲ್ಲ ತೋರಿಸ್ಬಾರ್ದು, ಅಂದ್ರೆ ತೋರಿಸ್ಬಾರ್ದು ಅಂತಾರೆ. ಬಟ್ ನನ್ನ ಹತ್ರ ಏನು ಹೇಳ್ಕೊಳ್ಳೋ ರೇಂಜಿಗೆ ಅಷ್ಟೊಂದೇನು ಗೋಲ್ಡ್ ಇಲ್ಲ. ಏನೋ ಒಂದು ಸಣ್ಣ ಪುಟ್ಟ ಇದಾವೆ, ಅದನ್ನೇ ಇಲ್ಲಿ ಬಿಡು ತೋರ್ಸೋಣ. ಎಷ್ಟೊಂದು ಜನ ಕೇಳ್ತಾನೆ ಇದ್ರಿ ನಿಮ್ದು ಗೋಲ್ಡ್ ಕಲೆಕ್ಷನ್ನ ತೋರಿಸಿ, ನಮಗೆ ತೋರಿಸಿ ಅಂತೇಳಿ. ಸೊ ನನ್ನ ಹತ್ರ ಇರೋದು ಇಷ್ಟೇ ಗೈಸ್ ಈಗ ಸದ್ಯಕ್ಕೆ. ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಗೋಲ್ಡ್ಗಳೆಲ್ಲ ಅವಾಗ ನಾವು ಸ್ವಲ್ಪ ಸೈಟ್ ತಗೊಳ್ಳೋ ಟೈಮಲ್ಲಿ ಬೇಕಿತ್ತು. ಅಂದ್ರೆ ಸ್ವಲ್ಪ ಡೌನ್ ಪೇಮೆಂಟ್ ಎಲ್ಲ ಜಾಸ್ತಿ ಕಟ್ಟೋದಿತ್ತಲ್ಲ. ಸೊ ಅದಕ್ಕೋಸ್ಕರ ಅದನ್ನ ನಾವು ಸೇಲ್ ಅಲ್ಲ, ಸಾರಿ, ಅಡ ಇಟ್ಟಿದೀವಿ. ಅಂಡ್ ಅದ್ರದ್ದು EMI ಕಟ್ಕೊಂಡು ಹೋಗ್ತಾ ಇದೀವಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರೋವಂಥದ್ದು ಇಷ್ಟು. ಅಂಡ್ ಆಲ್ಮೋಸ್ಟ್ ನನ್ ಖುಷಿ ಏನಪ್ಪಾ ಅಂದ್ರೆ, ಇದ್ರಲ್ಲಿ ಇರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾನು ನಾನೇ ಮಾಡಿಸ್ಕೊಂಡಿರೋದು. ಓಕೆ, ಒಂದು 2-3 ಏನೋ ರಘು ಕೊಡ್ಸಿರೋದು ಅಷ್ಟೇ ಬಿಟ್ರೆ, ಇನ್ ಮಿಕ್ಕಿದೆಲ್ಲ ನಾನು ನಂದು ಪ್ರಮೋಷನ್ ಅಮೌಂಟ್ ಬಂದಾಗ, ಏನಾದ್ರು ಬಂದಾಗ ಕೂಡಿಟ್ಕೊಂಡು ಇವನ್ನ ತಗೊಂಡಿರೋದು. ಸೊ ನಾನು ಹೆಣ್ಮಕ್ಳಿಗೆ ಸಜೆಸ್ಟ್ ಮಾಡೋದೇನಪ್ಪಾ ಅಂತಂದ್ರೆ, ಆದಷ್ಟು ನಿಮ್ಗೆ ಏನೇ ಒಂದು ನಿಮ್ಮ ಹತ್ರ ಬಂದ್ರು, ಅಂದ್ರೆ ದುಡ್ಡೇನ ಬಂದ್ರು, ಸಿಲ್ವರ್ಗೋ ಇಲ್ಲಾಂದ್ರೆ ಗೋಲ್ಡ್ಗೋ, ದಯವಿಟ್ಟು ಆದಷ್ಟು ಇನ್ವೆಸ್ಟ್ ಮಾಡಿ. ನಿಮ್ಗೆ ಅದು ಫ್ಯೂಚರಲ್ಲಿ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ. ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ನಾನು ಅವಾಗ ತಗೊಂಡಿದ್ದು ಇವಾಗ ಎಷ್ಟು ಯೂಸ್ ಆಗ್ತಿದ್ಯಪ್ಪ ಅನ್ನೋದು ನಿಜವಾಗ್ಲೂ ನಿಮ್ಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಇದನ್ನ ನಾವು ಸ್ವತಃ ಅನುಭವಿಸಿದೀವಿ ನಮ್ಮ ಲೈಫಲ್ಲಿ. ಹೆಂಗೆ ಅಂದ್ರೆ ನಾವು ಆ ಟೈಮಲ್ಲಿಂದನೂ ನಾವು ದಬ್ ಸ್ಮ್ಯಾಶ್ ಮಾಡ್ಕೊಂಡ್ ಬರ್ತಿದೀವಿ. ನೀವೆಲ್ಲರೂ ನೋಡ್ತಿರೋಂಗೇನೆ. ಅಂದ್ರೆ ಆ ಟೈಮಿಂದನೂ ಪ್ರಮೋಷನ್ಸ್ ಎಲ್ಲ ಮಾಡ್ತಿದ್ವಲ್ಲ. ಸೊ ಆ ಟೈಮಲ್ಲಿ ನಾವು ಒಂದಷ್ಟು ಗೋಲ್ಡ್‌ಗೆ ಇನ್ವೆಸ್ಟ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಸೈಟ್ ತಗೊಳ್ಳೋಷ್ಟು ದುಡ್ಡೇನು ಬರ್ತಾ ಇರ್ಲಿಲ್ಲ. ಏನೋ ಒಂದು ಗೋಲ್ಡ್‌ಗೆ ಇನ್ವೆಸ್ಟ್ ಮಾಡೋಷ್ಟು ದುಡ್ಡು ಬರ್ತಾ ಇತ್ತು. ಸೊ ನಾವು ಅದು ಇದು ಎಲ್ಲದಕ್ಕೂ ಸುಮ್ನೆ ಈ ಕಡೆ ನಾವು ಅದಕ್ಕೆ ಎಲ್ಲ ಸುಮ್ನೆ ಡಮ್ಮಿದಕ್ಕೆಲ್ಲ ವೇಸ್ಟ್ ಮಾಡದೆ ಚೆನ್ನಾಗಿರೋ ಗೋಲ್ಡ್‌ಗಳನ್ನ ತಗೊಂಡ್ ಇಡ್ತಿದ್ವಿ. ಸೊ ಈಗ ರಾಧನ್ ಮದ್ವೆನೇ ಆಗ್ಲಿ, ಪಿಂಕಿ ಮದ್ವೆಗೆ ಆಗ್ಲಿ, ಆ ಗೋಲ್ಡ್ ನಾವು ಮಾಡ್ಸಿದ್ರಿಂದ ಈಗ ಅದೇ ನಮ್ಗೆ ಸೇವಿಂಗ್ಸ್ ತರ. ಸೊ ಅದನ್ನ ಮಾರಿ ಇಲ್ಲಾಂದ್ರೆ ಅದನ್ನ ರೀಪ್ಲೇಸ್ಮೆಂಟ್ ಮಾಡಿ ನಾವು ಅವ್ರ ಮದ್ವೆಗೆ ನಿಜವಾಗ್ಲೂ ನಮ್ಗೆ ತುಂಬಾನೇ ಹೆಲ್ಪ್ ಆಯ್ತು. ಸೊ ಆ ಟೈಮಲ್ಲಿ ನಾವು ತಗೊಂಡಿದಂತಹ ಬಿಗ್ಗೆಸ್ಟ್ ಡಿಸಿಷನ್ ಅದು, ಒಳ್ಳೆ ಡಿಸಿಷನ್ ಅದು. ಸೊ ನಾನು ಅಷ್ಟೇ ಎಲ್ರಿಗೂ ಸಜೆಸ್ಟ್ ಮಾಡೋದಷ್ಟೇ. ಎಲ್ಲರೂ ಏಕ್ದಮ್ ಅಂಬಾನಿಗಳಾಗಕ್ಕಾಗಲ್ಲ. ಎಲ್ಲರಿಗೂ ಏನು ಹುಟ್ತಾನೆ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರಲ್ಲ ಯಾರು ಕೂಡ. ಅಂಡ್ ನನಗೂ ರಘುನೂ ಆಗ್ಲಿ, ಆಚೆಗಡೆಯವರು ಅಂತ ಒಬ್ರು ಬಂದು ನಮ್ಗೇನು ಹೆಲ್ಪ್ ಮಾಡಿಲ್ಲ. ಎಲ್ಲ ಫ್ಯಾಮಿಲಿಯವರು ಸ್ಟಾರ್ಟಿಂಗ್ ಮದ್ವೆ ಆಗಿದ್ದ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಬಿಟ್ರೆ, ನಾನು ರಘು ಸ್ವತಃ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಂಡು ದುಡ್ದು ನಾವ್ ಇವೆಲ್ಲ ಮಾಡ್ಕೊಂತಾ ಇರೋದು. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ರಘು ನೋಡಿದ್ರು ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಅವ್ರಿಬ್ರು ತಂಗಿರ್ ಮದ್ವೆ ಅವನೇ ಮಾಡ್ತಾ ಇದ್ದಾನೆ. ಸೊ ಏನೋ ನಾವೇನೋ ಬೇಗ ಮದ್ವೆ ಮಾಡ್ಕೊಂಡ್ಬಿಟ್ವಿ. ಅಟ್ಲೀಸ್ಟ್ ಅವ್ರಿಬ್ರು ತಂಗಿರ್ ಮದ್ವೆನ ನಮ್ ಜವಾಬ್ದಾರಿ ಅಂತೇಳಿ, ನಮ್ ಮಕ್ಳು ಅಂತೇಳಿ ನಾವು ಅವ್ರನ್ನ ಮದ್ವೆ ಮಾಡ್ಕೊಡ್ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ವಿ. ಸೊ ಆ ಟೈಮಲ್ಲಿ ನಾವು ಗೋಲ್ಡ್‌ನ ಸೇವ್ ಮಾಡಿರೋದ್ರಿಂದ ಈ ಟೈಮಲ್ಲಿ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ನಮಗೂ ತುಂಬಾ ಹೆಲ್ಪ್ ಆಗ್ತಿದೆ. ಸೊ ನಾನ್ ನಿಮ್ಗೆ ಅದನ್ನೇ ಸಜೆಸ್ಟ್ ಮಾಡೋದು. ನೀವು ಅಷ್ಟೇ ಆದಷ್ಟು ಈ ತರ ದುಡ್ಡನ್ನ ವೇಸ್ಟ್ ಮಾಡದೆ ಇಂಥದಕ್ಕೆಲ್ಲ ಇನ್ವೆಸ್ಟ್ ಮಾಡಿ. ನಿಮ್ಗೆ ಫ್ಯೂಚರಲ್ಲಿ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಗೈಸ್, ಲಾಸ್ಟ್ ವ್ಲಾಗ್ದು ಕಮೆಂಟ್ಸ್ ಓದೋಣ. ನಾನೇನು ಜಾಸ್ತಿ ಓದಲ್ಲ, ಯಾಕಂದ್ರೆ ತುಂಬಾ ಕಮೆಂಟ್ಸ್ ಬಂದಿದೆ. ಒಂದು ಸ್ವಲ್ಪ ಕಮೆಂಟ್ಸ್ನ ಓದ್ತೀನಿ, ಓಕೆನಾ? ಪಿಕ್ಡ್ ಕಮೆಂಟ್ಸ್ನ ಓದ್ತೀನಿ. ಅಶ್ವಿನಿ ಅವರು, ಸುಷ್ಮಿತಾ ನಿಮ್ಮ ವಿಡಿಯೋ ನೋಡಿದ್ರೆ ಮನಸ್ಸು ಸಮಾಧಾನ, ಕಾಯ್ತಾ ಇರ್ತೀನಿ ನಿಮ್ಮ ವಿಡಿಯೋಗೆ. ನೀವು ಮಾತಾಡೋ ರೀತಿ ತುಂಬಾ ಇಷ್ಟ ನನಗೆ. ಮತ್ತೆ ನಿಮ್ಮ ಅತ್ತೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಪಿಂಕಿ ಮೈ ಫೇವ್ರೇಟ್, ರಾಧಾ ಸೂಪರ್, ಎಲ್ರು ಇಷ್ಟ, ಸ್ಪೆಷಲ್ ಆಗಿ ಯುಕ್ತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿನ ಇಷ್ಟಪಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರೂ ಏನು ವಿಹಾನ್ನ ಹೊಗಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಎಲ್ಲರೂ ವ್ಲಾಗಲ್ಲಿ ವಿಹಾನ್ನ ಹೊಗಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್, ಹಾಯ್ ಅಕ್ಕ, ನಿಮ್ ವ್ಲಾಗ್ ಸೂಪರ್ ಇರುತ್ತೆ. ಅಂಡ್ ರಚುನ ನೋಡಿ ಖುಷಿ ಆಯ್ತು. ಇನ್ನು ಡಿಫ್ರೆಂಟ್ ವ್ಲಾಗ್ ಮಾಡಿ ಅಕ್ಕ, ವ್ಯೂ ಮತ್ತೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಆಯ್ತು, ಮಾಡುವ. ರಮ್ಯಾ ತೇಜ ಅವರು, ಯು ಆರ್ ಸೋ ಬ್ಯೂಟಿಫುಲ್ ಸಿಸ್. ಐ ಆಮ್ ರಮ್ಯಾ. ನಾನು ಪಾಸ್ಟ್ 1 year ಇಂದ ನಿಮ್ಮ ಎಲ್ಲ ವ್ಲಾಗ್ಸ್ನ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ವ್ಲಾಗ್ಸ್ ನೋಡೋಕ್ಕೆ ಬೇಗ 300K ಆಗಲಿ. ಕಾಂಗ್ರ್ಯಾಚುಲೇಷನ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸ್ಯಾಮ್ ವರ್ಡ್ ಲಾರ್ಜೆಸ್ಟ್ ಬೊಕೆಟ್ ಪ್ರಪೋಸಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆ ತುಂಬಾ ಖುಷಿ ಆಯ್ತು, ಒಂದ್ ಹುಡ್ಗ ಒಂದ್ ಹುಡ್ಗಿನ ಈ ರೇಂಜಿಗೆ ಇಷ್ಟಪಡ್ಬೋದಾ ಅಂತೇಳಿ. ಸೊ ಖುಷಿ ಆಗುತ್ತೆ. ಅವ್ರ ಫ್ಯಾಮಿಲಿ ನೋಡಕ್ಕೆ ಒಂದ್ ರೀತಿ ಖುಷಿ ಆಗುತ್ತೆ. ನಾನು ಕೂಡ ಅವ್ರಿಗೆ ಹೋಗಿ ವಿಶ್ ಮಾಡಿದೆ. ತುಂಬಾನೇ ಖುಷಿ ಆಯ್ತು. ನನ್ಗೇನೆ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬಂತು. ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತೇಳಿ. ಅಂಡ್ ಶಿ ಈಸ್ ವೆರಿ ಲಕ್ಕಿ ಆಕ್ಚುಲಿ.
ಅಂದ್ರೆ ಎಷ್ಟೊಂದ್ ಜನ ಮನಿ ವೇಸ್ಟ್ ಹಂಗೆಲ್ಲ ಅಂದಿದ್ರ. ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಅವ್ರನ್ನ ಪ್ರೀತಿನ ತೋರ್ಸ್ಕೊಳ್ಳೋ ಒಂದೊಂದ್ ರೀತಿ ಇರುತ್ತೆ. ಸೊ, ಸಮೀರ್ ಅವರು ಆ ರೀತಿ ತೋರ್ಸ್ಕೊಂಡಿದ್ದಾರೆ ಅಷ್ಟೇ. ಸೊ, ತುಂಬಾನೇ ಚೆನ್ನಾಗಿದೆ. ಖುಷಿ ಆಯ್ತು ನನ್ಗೆ. ಹಾಯ್ ಸಿಸ್, ನಿಮ್ಗೆ ಪಿಂಕಿ ಅಕ್ಕನ್ ಲವ್ ಸ್ಟೋರಿ ಗೊತ್ತಿದ್ರು ನೀವ್ ಯಾಕೆ ಅಣ್ಣನ್ಗೆ ಹೇಳಿಲ್ಲ? ನಿಮ್ ಅತ್ತೆ ಮಾವಂಗೂ ಅಣ್ಣನ್ಗೂ ಒಂದೇ ಸಲ ಗೊತ್ತಾಗಿರೋದಾ? ಸೊ ಈ ವಿಡಿಯೋನ ನಾನು ನೆಕ್ಸ್ಟ್ ಮಾಡ್ತೀನಿ ಗೈಸ್, 100% ಮಾಡ್ತೀನಿ. ಹೇಗ್ ಗೊತ್ತಾಯ್ತು, ಮನೇಲಿ ಯಾರಿಗೆ ಯಾವಾಗ ಗೊತ್ತಾಯ್ತು ಅಂತೆಲ್ಲ ಮಾಡ್ತೀನಿ. ಅವ್ರನ್ನೇ ಕೇಳ್ಬಿಟ್ಟು ಮಾಡಿಸ್ತೀನಿ, ಓಕೆನಾ? ಅಲ್ಲು ರಘು ಅವರ ತಂದೆ ತಾಯಿ ಫ್ಯಾನ್ಸ್, ದೊಡ್ಡ ಫ್ಯಾನ್. ಅವರ ಬಾಯಲ್ಲಿ ನನ್ನ ಹೆಸರು ಹೇಳಿಸಿ. ಅರುಣ್ ಜಿ ಆಚಾರ್ ಭದ್ರಾವತಿ. ಅರುಣ್ ಜಿ ಆಚಾರ್ ಅವರೇ, ಇವತ್ತು ನನ್ನ ಬಾಯಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಅವ್ರಿಲ್ಲ ಇವಾಗ, ಆಕ್ಚುಲಿ ಆಚೆ ಹೋಗಿದ್ದಾರೆ. ಅವ್ರು ಬಂದಾಗ ಅವರ ಬಾಯಲ್ಲೂ ಹೇಳ್ಸುವ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ವಿತೌಟ್ ಎಕ್ಸಸೈಸ್ ಡಯಟ್ ಅಲ್ಲಿ ಇದ್ರೆ ವೆಯ್ಟ್ ಲಾಸ್ ಆಗುತ್ತಾ ಅಕ್ಕ? ಪ್ಲೀಸ್ ರಿಪ್ಲೈ. ವಿತೌಟ್ ಎಕ್ಸಸೈಸ್ ಡಯಟ್ ಅಲ್ಲಿ ಇದ್ರೆ ಹೌದು, ವೆಯ್ಟ್ ಲಾಸ್ ಆಗ್ತೀರಾ. ಬಟ್ ನೀವು ಏನಂದ್ರೆ ವಾಕ್ ಮಾಡಿ, ಚೆನ್ನಾಗಿ ವಾಕ್ ಮಾಡಿ. ಒಂದು 10,000, 12,000, 15,000ವರೆಗೂ ವಾಕ್ ಮಾಡ್ಕೊಂಡು ಡಯಟ್ ಊಟ ಮಾಡಿ, ನಿಜವಾಗ್ಲೂ ಸಣ್ಣ ಆಗ್ತೀರಾ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.